ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಾರ್ನಿಂಗ್ 10:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೈನಲಿ ಇವತ್ತು ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಹಂಗೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಇನ್ನೊಂದು ಸಲ ಚೆಕಪ್ ಮಾಡಿಸಿ ಅದಾದಮೇಲೆ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅತ್ತೆ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಸ್ಪಿಟ್ಲ್ ಹತ್ರ. ಇವಾಗ ನಾವು ಹೊರಡಬೇಕು. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನು ಮಾತಾಡಲ್ಲ, ಮೂಕ ಪ್ರೇಕ್ಷಕ ಪೇಷೆಂಟ್ ಆಗಿಬಿಟ್ಟಿದ್ದಾರೆ. ಹೊರಡದ ಕೆಮ್ಮು, ತುಂಬ ಕೆಮ್ಮಿದೆ. ಹೊರಡದ ಕ್ಲೀನ್ ಹಿಡೀರಿ. ಮನೆ ಕ್ಲೀನಿಂಗ್ ಎಲ್ಲ ಮುಗ್ದಿದೆ. ನನ್ನ ಮಗಳು ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಬೇಕಾಗಿತ್ತು. ಫಸ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅದಾದಮೇಲೆ ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ನೋಡಿ, ನಮ್ಮ ಅತ್ತೆ ಫೋನ್ ಮಾಡ್ತಲೇ ಇದ್ದಾರೆ. ತುಂಬ ಹೊತ್ತಾಯಿತು ಪಾಪ. ಅವರು ಹಾಸ್ಪಿಟಲ್ಗೆ ಹೋಗಿ ವೆಯ್ಟ್ ಮಾಡಿ ನಾನು ಬೇಗ ರೆಡಿ ಆದೆ. ನನ್ನ ಹಸ್ಬೆಂಡೇ ಲೇಟ್. ಅತ್ತೆ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಮಗ ಅಂದರೆ ಫಸ್ಟ್ ಇರ್ತಾರೆ. ಏನಾಯ್ತಪ್ಪ? ನನ್ನ ಮಗಳು ನೋಡಿ ತಲೆನೂ ಬಚ್ಚಿಸ್ಕೊಳ್ಳಿಲ್ಲ. ಹೋಗು, ನೀನು ಬಿಂದು ಪಾರ್ಲರ್ ಹತ್ರ ಇರು. ಬಿಂದು ಬೇಡ, ಇರು. ನನ್ನ ಮಗಳು ಪಾರ್ ಚಿಂತೆ. ಇವಾಗ ಬ್ಲಡ್ ಟೆಸ್ಟ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಡಾಕ್ಟ್ರು ಬರೆದಿದ್ದಾರೆ. ಏನೂ ಆಗಿಲ್ಲ ಈಗಲೂ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಕೆಮ್ತಾ ಇದ್ದಾರೆ 3 ದಿವಸದಿಂದ. ಇಲ್ಲೇ ಗಾಡಿ ನಿಲ್ಸಕ್ಕೆ ಜಾಗ ಸಾಲಲ್ಲ. ಇವಾಗ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂದ್ಬಿಟ್ಟು ಕರ್ಕೊಬಂದು ಎಲ್ಲ 34. ಬರ್ದಾರ ನನ್ನ ಮಗಳು, ನಮ್ಮ ಅತ್ತಿಗೆ ಮಗಳು ಅಲ್ಲಿ ನಿಂತ್ಕೊಂಡು ಆಯ್ ಮಾಡ್ತಿದ್ದಾಳೆ. ಒಳಗಡೆ ಹೋಗ್ರಿ, ಬರಬೇಡ, ಹೋಗು ನೀನು. ಒಳಗಡೆ ಬರಬೇಡಿ, ಹೋಗಿ. ನಿಂತ್ಕೊಂಡಿದ್ದಾರೆ ಪಾರ್ಲರ್. ಅದೇ ಗಾಡಿ ನಿಲ್ಸೋಕ್ಕೆ ಜಾಗ ಇಲ್ಲ. ಅದರಿಂದ ಆಟೋನ ಎತ್ತಿ ನಮ್ಮ ಮನೆ ಹತ್ರ ಹಾಕ್ಬಿಟ್ಟು 2 ವೀಲರಲ್ಲಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಅಂದರೆ ನಮ್ಮ ಅತ್ತೆ ಮನೆ ಹತ್ರ. ಬ್ಲಡ್ ಚೆನ್ನಾಗಿ ತೊಗೊಂಡ್ರು. ನೋವಾಯ್ತಪ್ಪ ಬ್ಲಡ್ ತೊಗೊಂಡಿದ್ದು? ನಮ್ಮ ಅತ್ತೆ ಅಜ್ಜಿ ಮಾತಾಡ್ತಾ ಇದ್ದಾರೆ. ಅವರು ನಮ್ಮನ್ನ ಹೊಟ್ಟ ಕಿಚ್ಚು ಆಡ್ತಾರೇನೋ, ನಮ್ಮ ಕಾಂಡ್ರೆ ಆಗಲ್ವೇನೋ ಅಂತ ಆಡ್ತಾರೆ. ನಾವು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ನಾವು. ಇವತ್ತು ನಮ್ಮ ಮನೆಯವರು ಹಾಸ್ಪಿಟ್ಲಿಗೆ ಬರೋಕ್ಕೆ ಒಪ್ಪಿತ್ತಿಲ್ಲ. ನಮ್ಮ ಅತ್ತೆ ಪಾಪ ಬೆಳಗ್ಗೆನೇ ಫೋನ್ ಮಾಡಿ ತುಂಬ ಫೋರ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿ ಇವತ್ತು ಹಾಸ್ಪಿಟ್ಲಿಗೆ ಅಂದರೆ ಬ್ಲಡ್ ಟೆಸ್ಟಿಗೆ ಕರ್ಕೊಂಬಂದಿರೋದು. ಅದನ್ನೇ ಅಜ್ಜಿ ಹತ್ರ ಹೇಳ್ತಾ ಇದ್ದಾರೆ. ನಾವು ಎಷ್ಟು ಇಷ್ಟಪಡ್ತೀವಿ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತೀವಿ, ಆದರೆ ಇವ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಅಜ್ಜಿ ಹತ್ರ ಹೇಳ್ತಾ ಇದ್ರು. ನಾನೇ ಓಡಿಸ್ತೀನಿ ಬಾ. ಇವಾಗ ಬ್ಲಡ್ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದಾಯಿತು. ರಿಪೋರ್ಟು ನಾಳೆ ಸಂಜೆ ಸಿಗುತ್ತೆ ಅಂತ ಹೇಳಿದ್ರು. ಅದರಿಂದ ತುಂಬ ಕೆಮ್ತಾ ಇದ್ರಲ್ವ, ಅದರಿಂದ ಹೋಗಿ ಡಾಕ್ಟ್ರ್ ಹತ್ರ ನಾಳೆ ರಿಪೋರ್ಟ್ ಸಿಗುತ್ತಂತೆ. ಇವಾಗ ಕೆಮ್ಮಿಗೆ ಮೆಡಿಷನ್ ಬರೆಸ್ಕೊಡಿ ಅಂದ್ಬಿಟ್ಟು ಮೆಡಿಷನ್ ಬರೆಸ್ಕೊಂಡು ಇವಾಗ ಮೆಡಿಷನ್ ತೊಗೋತಾ ಇದ್ದೀವಿ. ನಾಳೆ ಗಂಟೆ ಅದೇ ಥರ ಕೆಮ್ಮಿದ್ರೆ ತುಂಬ ಕಷ್ಟ ಆಗುತ್ತೆ, ಎದೆ ನೋವೆಲ್ಲ ಬರುತ್ತೆ ಅಂದ್ಬಿಟ್ಟು ಇವಾಗ ಮೆಡಿಷನ್ ತೊಗೋತಾ ಇದ್ದೋ ಬರೆಸ್ಕೊಂಡು. ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಇವಾಗ ನಮ್ಮ ಅತ್ತೆಗೆ ತುಂಬ ಸುಸ್ತಾಗ್ತಿತ್ತಂತೆ. ಅದಕ್ಕೆ ಒಂದು ಶುಗರ್ಲೆಸ್ ಮೂಸಂಬಿ ಜ್ಯೂಸ್ ತೊಗೊಂಡೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ನೀವು ಕುಡಿತೀರಪ್ಪ? ಕೋಲ್ಡ್ ಇದೆ, ಬೇಡ. ಕೆಮ್ತಾ ಇದ್ದಾರೆ, ಅದರಿಂದ ಬೇಡ ಅಂತ.
ನಮ್ಮ ಅತ್ತೆ ಮಾತ್ರೆ ತಗೋತಾ ಇದ್ದಾರೆ. ಇವಾಗ ಮನೆಗೆ ಬಂದು ನನ್ನ ಹಸ್ಬೆಂಡ್ ಬಂದ ತಕ್ಷಣ ಸುಸ್ತಾಗಿ ಮಲಗೋರಿ. ಯಾಕಪ್ಪ ಸುಸ್ತಾಯ್ತಾ? ಏನು ಮಾಡ್ತಾ ಇದ್ದೀರಕ್ಕ? ಮುದ್ದೆ ಮಾಡ್ತಾ ಇದ್ದಾರೆ. ನೋಡಿ ಉಗುರು ಕಟ್ ಮಾಡ್ತೀನಿ. ನೋಡಿ ನೋಡಿ ಗಾಯ್ಸ್, ಉಗುರು ನೋಡಿ ಗಾಯ್ಸ್, ಸುಧಾ ನೋಡಿ ಬರೀ BP 70 ಯಾವ ಥರ ಇಟ್ಕೊಂಡಿದ್ದಾರೆ. ನಿಮ್ಗೇನಂತ ಖುಷಿ BP ಲೋ ಅದೇ ಅಂದರೆ ನಿಮಗೆ? ನಮ್ಮ ಅಕ್ಕ ನಿನ್ನೆ ಲಿವರ್ ಗೊಜ್ಜು ಮಾಡಿದ್ರಂತೆ, ಅದಕ್ಕೆ ಮುದ್ದೆ ಮಾಡಿಕೊಟ್ಟಿದ್ದಾರೆ. ಅಮ್ಮ ಮಗಳು ಕಿತ್ತಾಡ್ತಾ ಇದ್ದಾರೆ. ಯಾಕಂದ್ರೆ ಉಂಗ್ರ ಚೇಂಜ್ ಮಾಡ್ಬಿಡ್ತೀನಿ ಕವ. ಅಯ್ಯೋ ಅದು ಯಾಕಂಗೆ ಆಡ್ತಾವ್ರೋ ಗೊತ್ತಿಲ್ಲ. ಮನೇಲಿ ಅಕ್ಕ ಕೊಡಿಯಲಿ ಇದು ಈ ಥರದ್ಕಿಂತ ಸೆಟ್ ತಂದ್ಬಿಡ್ಬೇಕಾಗಿತ್ತು. ನೋಡಿ ಇದು ನಮ್ಮ ಬಿಂದು ಇದ್ದಾಳಲ್ಲ, ಅವ್ರತ್ತೆ ತಕೊಟ್ಟಿರೋದು. ಅವ್ರತ್ತೆ ನನ್ನ ತಮ್ಮನ ಮಗಳು ಅಂದ್ಬಿಟ್ಟು ತಕೊಟ್ಟಿರೋದು. ಇದು ನಮ್ಮ ಅತ್ತಿಗೆ ಮಗ ಗಿಫ್ಟ್ ಮಾಡಿರೋದು ಬರ್ತಡೆಗೆ. ಒಂದು 3 ವರ್ಷ ಆಯಿತು. 3 ವರ್ಷ ಆಯಿತು. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಅತ್ತಿಗೆ ಮಗ ನಮ್ಮ ಅತ್ತಿಗೆಗೆ ಗಿಫ್ಟ್ ಕೊಡಿಸಿರೋದು ಬರ್ತಡೆಗೆ. 916 4 ಗ್ರಾಮ್ 4 ಗ್ರಾಮ್ ಇದೆ ನೋಡಿ. ಇದು ಅಷ್ಟೇ, ಇದು ಗಿಫ್ಟ್ ಕೊಟ್ಟಿರೋದು ಮಗನ ಕಡೆಯಿಂದ ನಮ್ಮ ಅತ್ತಿಗೆ ಗಿಫ್ಟ್ ಮೇಲೆ ಗಿಫ್ಟು. ಇದು ಅಷ್ಟೇ, ಈ ರಿಂಗ್ನು ಅಷ್ಟೇ ಮಗ ಗಿಫ್ಟ್ ಕೊಟ್ಟಿರೋದು. ಒಂದು 3 ವರ್ಷ ಆಯ್ತಲ್ವಾ ಇದು ಕೊಟ್ಟು? 2 ವರ್ಷ ಆಯ್ತು? 3 ವರ್ಷ ಆಯ್ತು. 3 ವರ್ಷ ಆಯ್ತು. ಇದು 916 ಇದೂ ಚೆನ್ನಾಗಿದೆ. ಒಂದೊಂದು ವರ್ಷ ಬರ್ತಡೆಗೂ ಒಂದೊಂದು ಥರ ಗಿಫ್ಟ್ ಕೊಡಿಸ್ತಾನೆ ನಮ್ಮ ಅತ್ತಿಗೆ. ತುಂಬ ಲಕ್ಕಿ ಅಂತ ಮಗನಿಗೆ ನೀವು ಜನ್ಮ ಕೊಟ್ಟಿರೋದು. ಉಗುರು ಕಟ್ ಮಾಡ್ತಾ ಇದ್ದೀನಿ ಮಗುಗೆ. ಕಮ್ಮಿ ಆಗೋಕೆ 2 ಮಾತ್ರ ತುದಿ ಆಗಲ್ಲ ರೀ, ಹಂಗಲ್ಲ. ಆ ತುದಿ ಎಲ್ಲ ಕಟ್ ಮಾಡಿ ನಮ್ದು ನಾವು ಕಟ್ ಮಾಡ್ಕೊಳ್ಳೋ ನಾಳೆ ಬಂದು ತಗೋಬೇಕು. ನನ್ನ ಹಸ್ಬೆಂಡ್ ಯಾವಾಗಲೂ ಹಂಗೆ ಫುಲ್ಲು ಉಗ್ರೆಲ್ಲ ಅದೇ ಥರ ಬಿಟ್ಕೊಂಡಿರ್ತಾರೆ. ನಾವೇ ಬೈದು ಕಟ್ ಮಾಡಿಸ್ಬೇಕು. ಅಂದರೆ ಅವ್ರಿಗವರು ಅಷ್ಟು ಗಮನ ಕೊಡಲ್ಲ. ಅಯ್ಯೋ ಇರಲಿ ಬಿಡು, ಅಂದರೆ ನಾವೇನಾದರೂ ಆ ಥರ ಇದ್ದರೆ ನಮ್ಮನ್ನೇ ಬೈತಾರೆ. ನೀಟಾಗಿರೋಕ್ಕಾಗಲ್ವಾ, ಮನೆತಾ ಇರ್ತೀಯಾ, ಏನು ನಿನ್ಗೆ ಹಂಗೆ ಹಿಂಗೆ ಅಂತ ಬೈತಾರೆ. ಆದರೆ ಅವ್ರಿಗವರು ಅಷ್ಟು ಗಮನ ಕೊಟ್ಕೊಳ್ಳಲ್ಲ. ತುಂಬ ಉಗುರು ಬೆಳೆದ್ಬಿಟ್ಟಿತ್ತು. ಅದರಿಂದ ನಮ್ಮ ಅತ್ತೆ ಕಟ್ ಮಾಡಮ್ಮ ನೀನೇ ಅಂದರು. ಅದರಿಂದ ನಾನೇ ನಿಧಾನಕ್ಕೆ ಕಟ್ ಮಾಡಿಕೊಡೋಣ ಅಂತ ಕಟ್ ಮಾಡ್ತಾಯಿದ್ದೆ. ಅವ್ರಿಗೆ ಸ್ವಲ್ಪ ಏನೋ ನಾನು ಕಟ್ ಮಾಡಿದ್ದು ಪೇಯ್ನ್ ಆಯ್ತಂತೆ, ಅದರಿಂದ ಅವರೇ ಕಟ್ ಮಾಡ್ಕೊತಾ ಇದ್ದಾರೆ. ಯಾವತ್ತೂ ಅಷ್ಟೇ ಉಗುರನ್ನ ಮೋರಿ ಒಳಗೆ ಹಾಕ್ಬೇಕು, ರೋಡಲ್ಲೂ ತುಳಿಯಂಗೆ ಇಡಬಾರ್ದು. ನಮ್ಮ ಅತ್ತಿಗೆ ಇಲ್ಲಿ ಮಲಗಿದ್ದಾರೆ. ಏನೇ ಮಾಡಿದ್ರು ಅಷ್ಟೇ. ನನ್ನ ಮಗಳು ಹೇಳಿದ ಮಾತೇ ಕೇಳಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಹೇಳಿದ ಮಾತೇ ಕೇಳಲ್ಲ ಅವಳು ಅಂತ. ಅಂದರೆ ನನ್ನ ಹತ್ರ ಇದ್ದಾಗ ಹಂಗೆ ಆಡಲ್ಲ ಅವಳು. ಇಲ್ಲಿ ಬಂದರೆ ಇವರು ಅತ್ತೆ ಸೊಸೆ ಏನು ಅವ್ವ ಮಗಳು ಹಂಗೆ ಮಾಡಿ ಕವ್ರೆ ನನ್ನ ಮಗಳನ್ನ. ಮೊದಲು ನನ್ನ ಮಗಳು ಅಂತ ಗಂಭೀರವಾದ ಬುದ್ಧಿ ಕಲ್ತಿದ್ಲು. ನೀವು ಮುದ್ದು ಮಾಡಿ ನನ್ನ ಮಗಳನ್ನ ಹಾಳು ಮಾಡಿಕ್ಕಿದ್ದೀರ. ನಿಜವಾಗ್ಲೂ ಏನಕ್ಕದು? ನಮ್ಮ ಅತ್ತಿಗೆ ಯೂಟ್ಯೂಬಲ್ಲಿ ಏನೆಲ್ಲ ಶಾಸ್ತ್ರ ಅಂದರೆ ಹಂಗೆ ಮಾಡಿದ್ರೆ ನಿಮ್ಮ ಮನೆಗೆ ಒಳ್ಳೇದಾಗುತ್ತೆ, ಹಿಂಗೆ ಮಾಡಿದ್ರೆ ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ, ಇದೆಲ್ಲ ಕೇಳ್ಬಿಟ್ಟು ನೀನು ಮಾಡು ಅಂತಾರೆ. ಅವರು ಮಾಡ್ತಾರೆ ಏನೋ, ಯಾವಾಗಲೂ ಅದನ್ನೇ ನೋಡ್ತಾರೆ. ಇಲ್ಲಿ ಗುರೂಜಿ, ನಿಮ್ಮ ವಿಡಿಯೋ ನೋಡುತ್ತಿರುವುದರಿಂದ ನಮ್ಮ ಮನೆಗೆ ಹಾಗೂ ನಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತಿದೆ. ಧನ್ಯವಾದಗಳು ಗುರೂಜಿ. ಅದೇನು ಯೂಟ್ಯೂಬಲ್ಲಿ ಅದೆಲ್ಲ ಮಾಡ್ತಿರಲ್ವಾಕ? ಅದೇ ವಿಳೆದೆಲೆ ತಗೊಬನ್ನಿ, ಲವಂಗ ಹಾಕಿ, ಒಂದು ಕೆಂಪು ಬಟ್ಟೆ ಇಟ್ಕೊಳ್ಳಿ, ಅದ್ರೊಳಗಡೆ ಲವಂಗ ಹಾಕಿ, ಏಲಕ್ಕಿ ಕಾಯಿ ಹಾಕಿ ಯೂಸ್ ಮಾಡ್ಬೇಕಂತ. ಯಾವಾಗ ಕೆಂಪು ಆಕರ್ಷಣೆ ಅಂತಲ್ಲ, ಆ ಕೆಂಪು ದುಡ್ಡನ್ನ ಎಳೆಯುತ್ತಂತೆ. ಆಮೇಲೆ ದುಡ್ಡಿಗೆ ಆಪೋಸಿಟ್ ಕನ್ನಡಿ ಇಡೋದು. ಆಗ ದುಡ್ಡಲ್ಲಿರೋದು ಕನ್ನಡಿಲಿ ಕಾಣುತ್ತಾಗ ಡಬಲ್ ದುಡ್ಡು ಅದಂತೆ. ಡಬಲ್ ದುಡ್ಡು. ನೋಡಿ ಅಲ್ಲ, ಇದೆಲ್ಲ ರೆಡ್ ಕಲರ್ ಪರ್ಸ್ ಯೂಸ್ ಮಾಡಿದ್ರೆ ಆ ರೆಡ್ ಕಲರ್ ಪರ್ಸ್ ಎಳಿತದಲ್ವಾ, ರೆಡ್ ಚೆನ್ನಾಗ್ ಕಾಣುತ್ತಲ್ವಾ. ರೆಡ್ ಅಂದ್ರೆ ಏನು ಅಟ್ರಾಕ್ಷನ್ ತಾನೆ. ಅದು ಡಬಲ್ ಪರ್ಸ್ ಅಲ್ಲಿ ಯಾವಾಗ್ಲೂ ದುಡ್ಡು ಇರುತ್ತಂತೆ. ನೋಡಿ ಎಲ್ಲ ಶಾಸ್ತ್ರ. ನಮ್ಮ ಅತ್ತೆ ಪಾತ್ರೆ ತೊಳಿತಾವ್ರೆ, ಇಲ್ಲಿ ನಾನು ಮಗಳು ಸೊಸೆ ಮಲಗಿದ್ದೀವಿ ಆರಾಮಾಗಿ. ನಮ್ಮ ಅತ್ತೆ ಮನೆ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಕೆಲಸ ಅಂದರೆ ಸ್ವಲ್ಪ ಪಾತ್ರೆ ಇತ್ತು, ತೊಳಿತಾ ಇದ್ದಾರೆ. ನಮ್ಮ ಅತ್ತಿಗೆ ಶಾಸ್ತ್ರ ನೋಡಿ, ಅವ್ರು ಹೇಳಿದೆಲ್ಲ ನಾನು ನಂಬ್ಕೊಂಡು. ಅಕ್ಕ ನೀವು ಮಾಡಲ್ವ ಒಂದೂ? ಹಾಂ, ನೀವು ಫಸ್ಟ್ ನೀವು ಟ್ರೈ ಮಾಡಿ. ನಿಮಗೆ ವರ್ಕ್ ಆಯಿತು ಅಂದರೆ ನಾನು ಮಾಡ್ತೀನಿ. ನಾ ಏನು ಟ್ರೈ ಮಾಡಲ್ಲ, ಸುಮ್ಮನೆ ನೋಡ್ತೀನಿ. ನಿಮ್ಮ ಮೊದಲಿಗೆ ದುಡ್ಡು ಐತಲ್ಲ, ಇನ್ನೇಂತ ಟ್ರೈ ಮಾಡ್ತೀನಿ. ಬಾಯರ್ಕೆ ಇವಾಗ ನಾನು ಮತ್ತು ನಮ್ಮ ಅತ್ತಿಗೆ ಒಡವೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮೂಗ್ಬಡ್ ತಗೋಬೇಕಂತೆ. ನಮ್ಮ ಅತ್ತೆ ಏನೇ ಹೇಳ್ತಾ ಇದ್ದಾರೆ. ಮೂಗ್ಬಡ್ ತಗೊಂಡು ಸ್ವಲ್ಪ ನಮಗೂ ಕೆಲಸ ಇದೆ, ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ.
ಗಾಡೀಲಿ ಹೋಗೋಣ ಬನ್ನಿ ಅಂದರೆ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ, ಬೇಡ ಬಾ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಹತ್ರನೇ ಆದ್ರೂ ಗಾಡೀಲಿ ಹೋಗೋಣ ಅಂದರೆ ಕೇಳಲ್ಲ. ಒಡವೆ ಅಂಗಡಿಗೆ ಅಂದ್ಬಿಟ್ಟು ಇವಾಗ ಟೊಮೊಟೊ ತೊಗೊಳಕ್ಕೆ ಬಂದವ್ರೆ. ನೋಡ್ತೀನಿ, ಟೊಮೊಟೊ ತಗೋತಾ ಇದ್ದಾರೆ. ಇನ್ನೂ ಒಡವೆ ಅಂಗಡಿಗೆ ಹೋಗಿಲ್ಲ, ಹೋಗಬೇಕು. ಹಂಗೆ ಈ ಕಡೆ ಬಂದ್ವಲ್ಲ, ಟೊಮೊಟೊ ತೊಗೊಂಡು ಹಂಗೆ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ತಗೋತಾ ಇದ್ದಾರೆ. ನೋಡೋಣ, ನನ್ನ ಮತ್ತೆ ಮೊಬೈಲ್ ತೊಗೋಬೇಕು. ಇದು ಚೆನ್ನಾಗಿದೆ, ಇನ್ನು ಮತ್ತೆ ಚೆನ್ನಾಗಿರುತ್ತೆ ಅಂತ ಇದನ್ನೇ ನೋಡಿಲ್ಲ ಅಂದರೆ ವೈಟ್ ಸ್ಟೋನಲ್ಲೇ ಚೆನ್ನಾಗಿರೋದು ಮತ್ತೆ. $1600. 1400. ಕೊಟ್ಟಿರೋ ದುಡ್ಡಿಗೆ ನೀವು ನಾನು ಫುಲ್ ಡಬಲ್ ಕೊಟ್ಟಿದ್ದೀನಿ. 500 ಆಗಲ್ಲ. 30% ಹಾಕೊಂಡಿಲ್ಲ ನೀವು. ಒಡವೆ ಅಂಗಡಿಯಿಂದ ಬಂದು ಇವಾಗ ದಿನಸಿ ಬೇಕಂತೆ ಮನೆಗೆ, ಸ್ವಲ್ಪ ತಗೋತಾ ಇದ್ದಾರೆ. ನಮ್ಮ ಮನೆ ದೇವ್ರದ್ದು ಸಾಂಗ್ ಕೇಳ್ತಾ ಇದ್ದೀರಾ? ನಿಮ್ಮ ಮನೆ ದೇವರ ಗೊತ್ತಾದ್ರು ನಮ್ಮ ಮನೆ ದೇವರು ಎಲ್ಲ ತಗೊಂಡಾಯ್ತು. ಮನೆಗೆ ಹೋಗ್ತಾ ಇದ್ದು ಅಷ್ಟರಲ್ಲಿ ನಮ್ಮ ಅಕ್ಕ ತರಕಾರಿ ತಗೊಬರ್ತೀನಿ ಮನೆಗೆ ಅಂದ್ಬಿಟ್ಟು ಹೋಗಿದ್ದಾರೆ. ತರಕಾರಿ ತರಕ್ಕೆ ಹೋಗೋರೆ, ನಾನು ಇಲ್ಲೇ ಕೂತಿದ್ದೀನಿ. ಯಾವೂರಮ್ಮ? KM ದೊಡ್ಡಿ ಗೊತ್ತು, ಕೇಳಿದ್ದೀನಿ, ನೋಡಿಲ್ಲ. ಹಾಂ, ನಿಮ್ಮೂರಲ್ಲೆಲ್ಲ ಇಲ್ವಾ ಸಿದ್ದಪ್ಪಜ್ಜಿ ದೇವರು? ಹಾಂ, ಅಲ್ಗೂರು ನಮ್ಮ ಮನೆ ದೇವರು. ಸಿದ್ದಪ್ಪಜ್ಜಿ ಸಾಂಗ್ ಕೇಳ್ತಾ ಇದ್ದಾರೆ, ಅದರಿಂದ ಮನೆಗೆ ಬಂದು ಸುಸ್ತಾಗ್ತೈತೆ. ಅಮ್ಮ ಬನ್ನಿ ಇಲ್ಲಿ. ಈ ಸೆಲೆಕ್ಷನ್ ಮೂವ್ಮೆಂಟ್ ಯಾರು ಮಾಡಿದ್ದಾರೆ ಅಂತ ನೋಡಿ ಹೇಳಿ. ನೋಡಿ ಫಸ್ಟು ಅದು ಯಾರು ಸೆಲೆಕ್ಷನ್ ಏನು ಹೇಳಿ. ಹೇಳದ್ ನಮ್ಮ ಅತ್ತೆಗೆ ಮೂವ್ಮೆಂಟ್ ಹೊಡೆದ ಇದನ್ನು ನೋಡೋಣ ಇಷ್ಟ ಆಗುತ್ತಾ. ಮೊದ್ಲಿತ್ತಲ್ಲ ಅಂತಿದೀಯ. ಹೌದಾ? ಅದ ಕಪ್ಪಳ್ಳು ಅದು ಕಪ್ಪಳ್ಳ ಏನು ಚೆನ್ನಾಗಿ ಕಾಣಲ್ಲ. ನಿಮ್ದು ಕಂಬ ಎಲ್ಲ ಉದ್ದಾಗದ. ಹಾಂ, ಕಂಬ ಎಲ್ಲ ಎಷ್ಟು ಕೊಟ್ರಿ? ನಂದು ಸೆಲೆಕ್ಷನ್. ಇವ್ರು ಯಾವ ಥರದ್ದು ಗೊತ್ತಾ? ಗುಂಡು ಮತ್ತೆ 3 ಗುಂಡು ಬರ್ತಾವಲ್ಲ ಅಂತ ಗುಂಡುಗ 3 ಗುಂಡು ಏನು ಚೆನ್ನಾಗಿ ಅವು. ಅದು ಹೋಗ್ಬಿಟ್ಟದ ಬೇಡ. ಅದು ನಂಗೆ ಇಷ್ಟನೂ ಆಗಲಿಲ್ಲ. ಅದು ಇದೇ ಚೆನ್ನಾಗೈತೆ. ಎಷ್ಟ? 1600. 1600 ಅದು ಕೊಟ್ಟು ಅದು ಕೊಟ್ಟೆ 1000 ಎಲ್ಲ ಚಲೋಗೋದು. ಅಕ್ಕಿ ತಗೋಬಾರ್ದು, ಮನೆಗೆ ಸ್ವಲ್ಪ ದಿನಸಿ ತಗೋತಾ ಇದ್ದೀವಿ ಅಂತ ಹೇಳಿದ್ವಲ್ಲ, ಯಾಕೋ ಅದು ಪ್ಯಾಕೆಟೇ ಓಪನ್ ಆಗ್ಬಿಡ್ತು. ಅಲ್ಲಿ ಚಲ್ತಾ ಇದೆ, ಚಲೋಗಿದೆ. ಕೆಳಗಡೆ ನಮ್ಮ ಅತ್ತೆ ಗುಡ್ಸಕ್ಕೆ ಹೋಗಿದ್ದಾರೆ. ಮುಗ್ಬಿಟ್ಟು ಇಷ್ಟ ಆಯ್ತಂತೆ, ಅಂದರೆ ಮೊದಲು ಇತ್ತು ಅಂತೆ, ಅದು ನನಗೆ ಗೊತ್ತಿಲ್ಲ. ನನಗೆ ಅವ್ರಿಗೆ ಫೇಸು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಸೆಲೆಕ್ಷನ್ ಮಾಡಿದೆ. ನೋಡಿ ಪಿಂಪಲ್ ಆಗ್ಬಿಟ್ಟಿದೆ. ಸೆಲೆಕ್ಷನ್ ಮಾಡಿದೆ, ಇಷ್ಟ ಆಯಿತು ಅಂತ ಹೇಳಿದ್ರು. ನೋಡಿ ಜಿಲೇಬಿ ತೊಗೊಂಬಂದವ್ರೆ ನಮ್ಮ ಅತ್ತಿಗೆ. ಚೆನ್ನಾಯ್ತಾ? ಬಿಸಿ ಆಯ್ತಾ? ಬಿಸಿ ತಿನ್ನೋಕೆ ಚಂದ. ಸ್ವಲ್ಪ ತಣ್ಣಗಾದ್ರೆ ತಿನ್ನಕ್ಕಾಗಲ್ಲ, ಮೆತ್ತಗಾಗ್ಬಿಡುತ್ತೆ. ಅವ್ವ ತಿನ್ನಲ್ವಲ್ಲ ಇನ್ನೇನು? ನಮ್ಮ ಅತ್ತೆ ಇಲ್ಲ, ನಮ್ಮ ಅತ್ತೆ ಹೇಳ್ತಾ ಇದ್ರು ತಿನ್ಬೇಕು ಅನ್ನಿಸ್ತಾ ಇದೆ ಅಂತ. ಶುಗರ್ ಇಲ್ಲ ಅಂತ. ಹಾಂ, ಕ್ರಿಸ್ಪಿ ಆಗೈತೆ. ಸಿಂಪಲೆಲ್ಲ ಆಗಿದೆ. ನಮ್ಮ ಅದಕ್ಕೆ ತಲೆ ನೋಡಿಸ್ಕೊತಾ ಇದ್ದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಟ್ರೈಟಿಂಗ್ ಅಂದರೆ ಟೆಂಪ್ರವರಿ ಸ್ಟ್ರೈಟಿಂಗ್ ಮಾಡಿಸಿದಾಗ
ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಎಷ್ಟಾಯಿತು ಸ್ಟ್ರೈಟಿಂಗ್ಗೆ, ಎಷ್ಟು ಕೊಟ್ಟು ಮಾಡಿಸ್ಕೊಂಡ್ರಿ ಅಂತ. ನಾನು ನಮ್ಮ ಅತ್ತಿಗೆ ಮಗಳು ಕೆಲಸ ಮಾಡೋ ಪಾರ್ಲರಲ್ಲಿ ಫ್ರೀಯಾಗಿ ಒನ್ ಟೈಮ್ ಅಂದರೆ ಸ್ಟ್ರೈಟಿಂಗ್ ಮಿಷಿನ್ ಬರುತ್ತಲ್ಲ, ಅಂದರೆ ಒನ್ ಟೈಮ್ ಸೆಟ್ ಮಾಡ್ಕೊಂಡಿದ್ದಷ್ಟೇ, ಅದು ಸೆಟ್ ಮಾಡಿಸ್ಕೊಂಡಿದ್ದಷ್ಟೇ. ತುಂಬ ಜನ ಕೇಳ್ತಿದ್ರು ಎಷ್ಟಾಯಿತು ಅಮೌಂಟು ಅಂತ. ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಎಷ್ಟಾಗುತ್ತೆ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಮಾಡಿಸೋಣ ಅಂತ ಇದ್ದೀನಿ. ನೆಕ್ಸ್ಟ್ ಯಾವಾಗಲಾದ್ರೂ ನಾನು ಸ್ಟ್ರೈಟಿಂಗ್ ಮಾಡಿಸಿದ್ರೆ ಖಂಡಿತ ನಿಮಗೆ ಶೇರ್ ಮಾಡ್ಕೋತೀನಿ ಎಷ್ಟಾಯಿತು ಏನು ಅಂತ. ಅದು ಟೆಂಪ್ರವರಿಗಷ್ಟೇ ನಾನು ಮಾಡಿಸಿದ್ದು ನೋಡಿ. ಅಂದರೆ ನೆನ್ನೆ ಅಲ್ವಾ ಮಾಡಿಸಿದ್ದು, ಸ್ವಲ್ಪ ಇದೆ. ಇನ್ನೊಂದು ಸತಿ ವಾಶ್ ಮಾಡಿಕೊಂಡ್ರೆ ಫುಲ್ಲು ಹೋಗ್ಬಿಡುತ್ತೆ. ಮಾಮೂಲಿ ನಾರ್ಮಲ್ ಥರ ಆಗೋಗುತ್ತೆ ನನ್ನ ಕೂದಲು. ಮುಂಚೆ ಇತ್ತಲ್ಲ ಆ ಥರ ಆಗೋಗುತ್ತೆ. ಇವಾಗ ಸ್ವಲ್ಪ ಇದೆ, ಜಾಸ್ತಿ ಏನಿಲ್ಲ. ಅಂದರೆ ತುಂಬ ಸ್ಮೂತ್ ಆಗಿದೆ. ಸ್ಟ್ರೈಟಿಂಗ್ ಮಾಡಿಸಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಸ್ಮೂತ್ ಬಂದಿದೆ ಕೂದಲು. ಏನು ಅಡುಗೆನಕ್ಕ? ಬೇಳೆ ಹೀರೆಕಾಯಿ ಹಾಕಿ ಸಾಂಬಾರು ಮಾಡ್ತಾ ಇದ್ದಾರೆ. ನಮ್ಮತ್ತೆ ಮಲಗಿದ್ದಾರೆ. ನಮ್ಮತ್ತೆ ಮಲಗೋರೆ. ನಾನು ಈಚೆ ಕೂತಿದ್ದೆ, ಬಾ ಬಾ ಅಂತಿದ್ರು. ರಾಘವೇಂದ್ರ ಸ್ವಾಮಿದು ಸೀರಿಯಲ್ ನೋಡಿದಂತೆ ಬಾ ಬಾ ಅಂತ ಕರೆದ್ರು. ಇವಾಗ ಒಳಗಡೆ ಬಂದು ಕೂತಿದ್ದೀನಿ. ಡೈಲಿ ನೋಡಿದ್ರೆ ಚಂದ ಕಣಮ್ಮ, ಒಂದೊಂದು ದಿವ್ಸ ನೋಡಿದ್ರೆ ಅಂದ್ರೆ ಮೊದ್ಲಿಂದ ನೋಡಿದ್ದೀರಾ ನೀವು? ಮೊದ್ಲಿಂದ ನೋಡೋದು ಚಂದ ಧಾರಾವಾಹಿ. ಈಚೆ ಕೂತ್ಕೊಳಕ್ಕೆ ಬಿಟ್ಟಿಲ್ಲ, ಬಾ ಚೆನ್ನಾಗೈತೆ ಧಾರಾವಾಹಿ ನೋಡು ನೋಡು ಅಂತ ಕರ್ಕೊಂಡ್ ಬಂದವ್ರಿ. ಜೀವನ ನಮ್ಮ ಅದಕ್ಕೆ ಆಗ್ಲಿಂದ ಏನೋ ಹೇಳ್ತಾ ಇದ್ದಾರೆ. ಇವಾಗ ಹೇಳ್ತಾರೆ, ಕೇಳಿ. ಹೇಳಿ. ತುಂಬಾ ಕಷ್ಟ. ಏನಿಲ್ಲ, ಈ ರಾಘವೇಂದ್ರ ಸ್ವಾಮಿ ಇದು ಧಾರಾವಾಹಿ ಆಗ್ತಾರಲ್ಲ, ಅದ್ರಲ್ಲಿ ಅವರು ಹೆಂಡತಿ ಮಕ್ಳು ಏನೂ ನೋಡಲ್ಲ, ಹೋಗಿ ಮಠ ಸೇರ್ಕೊಂಡ್ಬಿಡ್ತಾರೆ. ಈಗ ಹೆಂಡತಿಗ ಮೋಕ್ಷ ಕೊಟ್ರು ಸತ್ತೋದಾಗ ಅವಳು ಬೇರೆ ಜನ್ಮ ಎತ್ತಾಳೆ. ಅವಳು ಒಂದ್ ದೇವಸ್ಥಾನ ತಗೋತಾಳ, ಮಗನು ದೇವಸ್ಥಾನ ತಗೋತಾನ. ಮತ್ತೆ ಆ ಹುಟ್ಟಿದ ಮನೇಲಿ ಎಲ್ಲ ಸಮೃದ್ಧಿಯಾಗಿ ಚೆನ್ನಾಗಿರ್ತಾರ. ಅವ್ರು ಇದ್ದಾಗ ಅವ್ರಿಗೆ ಫುಲ್ಲು ಕಷ್ಟ, ಊಟ ತಿಂಡಿಗೂ ಕಷ್ಟ. ಅವಾಗ ಈಗ ಅವರು ಮಠ ಸೇರ್ಕೊಂಡ್ಮೇಲೆ ಸಮೃದ್ಧಿಯಾಗಿ ಚೆನ್ನಾಗಾಗಿ ಬಾಳ್ತಾರ, ಬದುಕ್ತಾರ. ಆಯ್ತಾ? ಹಂಗ ನಾವು ಮಠ ಸೇರ್ಕೊಂಡ್ರೆ ನಮ್ಮ ಮನೆಯವರು ಎಲ್ಲ ಚೆನ್ನಾಗಿರ್ತಾರ. ನೀವು ಸನ್ಯಾಸಿ ಆಯ್ತೀರಾ? ಆಗೋ ಅಂದ್ರೆ ದೇವ್ರನೇ ಹೋಯ್ತು. ನಮ್ಮ ಅತ್ತಿಗೆ ಸನ್ಯಾಸಿ ಆಯ್ತಾರಂತೆ ನೋಡಿ. ದೇವ್ರದು ಸೇವೆ ಮಾಡೋದ್ಕಿಂತ ದೊಡ್ಡ ಕೆಲಸ ಏನಿದ್ದವ? ದೇವ್ರ ಸೇವೆ ಮಾಡಿದ್ರೆ ನನ್ನ ಮಕ್ಕಳು ಚೆನ್ನಾಗೇ ಇರ್ತವೆ. ನಾನು ಸನ್ಯಾಸಿ ಆಗ್ತೀನಿ ಅಂತವ್ರೆ. ಲೇಡೀಸ್ ಎಲ್ಲಾದ್ರೂ ಸನ್ಯಾಸಿ ಆಗೋದಿದ್ರೆ ಯಾರಾದ್ರೂ ಕಮೆಂಟ್ ಮಾಡಿ, ಸನ್ಯಾಸಿ ಮಾಡ್ತೀವಿ ಕರ್ಕೊಂಡೋಗಿ. ನಿಜ ನಿಜ. ಯಾವ್ದಾದ್ರು ಮಠ ಇದ್ರೆ ಖಂಡಿತ ಕಮೆಂಟ್ಸ್ ಮಾಡಿ ಗೈಸ್. ಪೂಜೆ ಮಾಡೋ ಅಂತದ ಮಾಡ್ತೀನಿ, ಪೂಜೆ ಮಾಡಲ್ಲ ಅಂತೆಲ್ಲ. ಯಾವ್ದ್ರ ನಾವು ಶುಕ್ರವಾರ, ಸೋಮವಾರ, ಗುರುವಾರ ಎಲ್ಲ ಶ್ರದ್ಧೆಯಿಂದ ಸ್ನಾನ ಮಾಡಿ ದೇವ್ರು ಕೈ ಮುಗಿದ್ಬಿಟ್ಟು ಮನೆಗೆ ಹೋಗ್ತೀವಿ. ಅಕ್ಕ ತಮ್ಮ ಸೇಮ್ ಒಂದೇ. ಮನೇಲಿ ಒಂದ್ ಕಡ್ಡಿ ಹಚ್ಚಲ್ಲ, ಒಂದ್ ಪೂಜೆ ಮಾಡಲ್ಲ. ಟೈಮ್ ಇರಂಗಲ್ಲ, ಹೊಂಟೈತಿ. ಆಮೇಲೆ ಯಾರು ಮಾಡೋದೇ ಇಲ್ಲ. ಕೆಲ್ಸಕ್ಕೆ ಹೋಗೋರು ಮಾಡಲ್ವಾ? ಗುರುವಾರ ಒಂದ್ ಕಡ್ಡಿ ಹಚ್ಚಲ್ಲ. ತಡೀರಿ, ಅಕ್ಕ ತಮ್ಮ ಹೆಂಗೆ ಗೊತ್ತಾ, ಒಂದ್ ದೀಪ ಹಚ್ಚಲ್ಲ, ಒಂದ್ ಗಂಧದ ಕಡ್ಡಿ ಬೆಳಗಲ್ಲ. ಆದ್ರೂ ಮನ್ಸಲ್ಲಿ ಭಕ್ತಿ, ದೇವ್ರ ಸೇವೆ ಮಾಡ್ತೀನಿ ಅಂತಾರೆ. ಸರಿ ಆಯ್ತು. ನನಗೆ ಒಂದು ವಿಷಯಕ್ಕೆ ಕ್ಲಾರಿಟಿ ಕೊಡಿ. ನಿಮ್ಮ ಹಸ್ಬೆಂಡ್ ಊರಲ್ಲಿ, ನೀವು ಇಲ್ಲಿ ಅಂತ ಯಾರೋ ಕಮೆಂಟ್ ಮಾಡಿದ್ದಾರೆ. ತುಂಬಾ ಕ್ವಶನ್ಸ್ ಬರ್ತಾ ಇರೋದೆ, ನಿಮ್ಮ ಅದಕ್ಕೆ ಯಾರ ಹಸ್ಬೆಂಡ್ ಎಲ್ಲಿ? ನಮ್ಮ ಯಜಮಾನ್ರಿಗೆ ಬೆಂಗಳೂರು ಇಷ್ಟ ಇಲ್ವಂತ, ಅದಕ್ಕೆ ಬರ್ತಾರೆ, ಹೋಯ್ತಾರೆ, ಇರ್ತಾರೆ. ನಮ್ಮ ಅಮ್ಮನ್ಗೆ ಮಗಳು ಮಗ ಎಲ್ಲಾರನ್ನು ಬಿಟ್ಟು ಊರಿಗೆ ಬರಕ್ ಇಷ್ಟ ಇಲ್ಲ. ಅದಕ್ಕೆ ನಮ್ಮ ಅಮ್ಮ ನಾನು ಎಲ್ಲ ನಮ್ಮ ಅತ್ತೆ ನಮ್ಮ ಮನೇಲಿ ಬಿಟ್ಬಿಟ್ಟೋಗಿ ನೀವು ನನ್ ಮಿಸ್ ಮಾಡ್ಕೋತಾರಲ್ಲ, ಮೊಮ್ಮಗಳು ಮಿಸ್ ಮಾಡ್ಕೋತಾರೆ. ಅದಕ್ಕೆ ನಾವು ಎತ್ತವ್ರಿಗೆ ಏನ್ ಕೊಡ್ತೀವ ಇಲ್ವೋ ಗೊತ್ತಿಲ್ಲ, ಮಕ್ಕಳು ಎದುರುಗಡೆನೆ ಇರ್ಲಿ ಅಂತ ನಾನು ಬೆಂಗಳೂರಲ್ಲೇ ಇರ್ಸ್ಕೊಂಡಿದ್ದೀನಿ. ನಮ್ಮ 15 ದಿನಕ್ಕೊಂದ್ಸತಿ ಬರ್ತಾಳೆ. ನನ್ನ ತಮ್ಮ ನೋಡು ದಿನ ಬರ್ತಾನೆ, ಕುತ್ಕೋತಾನೆ. ಕಷ್ಟ. ಈಗ ಬೆಳಗ್ಗೆಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗಿ ತೋರ್ಸುದ್ವಿ ಅಂತಾರ ಸಮಾಧಾನ ಅಲ್ವಾ? ಈಗ ನಾನು ಅಷ್ಟು ವರ್ಷದಿಂದ ಜೊತೆಲಿ ಇಟ್ಕೊಂಡು, ಸಣ್ಣ ಮಕ್ಕಳಿಂದ ಜೊತೆಲಿ ಇಟ್ಕೊಂಡು ಈಗ ಬಿಟ್ಬಿಟ್ಟು ಹೋಗಕ್ಕದ ಆಗಲ್ಲ. ಇವಾಗ ಮಗಳನ್ನ ನೀವು ಬೇರೆಯವ್ರ ಮನೆಗೆ ಮದುವೆ ಮಾಡ್ಕೊಡಲ್ವಾ? ನಿಮ್ಮ ಮನೇಲಿ ಇಕ್ಕೋತೀರಾ ನಿಮ್ಮ ಮಗಳನ್ನ? ನನ್ನ ಮಗಳನ್ನ ಮದುವೆ ಮಾಡ್ಕೊಟ್ಮೇಲೆ ನಾನೇನು ಅವ್ರ ಮನೆಗೆ ಹೋಗಿರಲ್ವಲ್ಲ, ಅವಳನ್ನ ಕಳಿಸ್ಬಿಡ್ತೀನಿ, ಇರ್ತೀನಿ. ಆದ್ರೆ ಅವಾಗಿಂದ ನಮ್ಮಮ್ಮ ನನ್ನ ಜೊತೆಲಿ ಅವ್ರ. ಈಗ ಅವ್ರನ್ನ ಕಳ್ಸಕ್ ಆಗಲ್ಲ. ತುಂಬಾ ಜನ ಕೇಳಿದ್ರು ನಿಮ್ಮ ಅತ್ತೆನ ನಿಮ್ಮ ಮನೆಗೆ ಬಂದು ಕರ್ಕೊಬಂದು ಇಟ್ಕೊಳ್ಳಿ ಅಂತ. ಅವ್ರ ಬಾಯಿಂದಲೇ ಕೇಳಿ, ಯಾಕೆ ನಮ್ಮ ಮನೆಗೆ ಕಳ್ಸಲ್ಲ? ಆಯ್ತು ಬಿಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ಬಂದಾಗ ನಾನು ತೋರಿಸಿ ಪರಿಚಯ ಮಾಡಿಸಿ ಮಾತಾಡಿಸ್ತೀನಿ. ಅವ್ರ ಮನೆಯವ್ರು ಬಂದಾಗ ಪರಿಚಯ ಮಾಡಿಸಿ ಮಾತಾಡಿಸ್ತಾರಂತೆ. ಅವ್ರಿಗೆ ಬೆಂಗಳೂರಲ್ಲಿ ಇರೋಕೆ ಇಷ್ಟ ಇಲ್ಲ, ಅದರಿಂದ ಅವ್ರು ಅಲ್ಲಿದ್ದಾರೆ. ನಮ್ಮತ್ತೆನ ನಮ್ಮ ಮನೇಲಿ ಇಟ್ಕೊಂಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವರು ಅವಾಗಿಂದ ನನ್ನ ಜೊತೆ ಇದ್ದಿದ್ರಿಂದ ಇವಾಗ ನಾನು ಅವ್ರನ್ನ ಅವ್ರ ಮನೆಗೆ ಕಳ್ಸಕ್ಕೆ ಇಷ್ಟ ಇಲ್ಲ. ಅವ್ರದ್ದೇನು ತಪ್ಪಿಲ್ಲ, ನಾನೇ ಅವ್ರ ಹತ್ರ ಕಳಿಸ್ತಾ ಇಲ್ಲ. ಕೇಳಿಸ್ಕೊಂಡ್ರ ಗೈಸ್? ನಮ್ಮ ಅತ್ತೆ ಹೇಳೋದು, ನನ್ನ ಮಗಳು ಹೋಗಿ ಅವ್ರ ಯಜಮಾನ್ರ ಜೊತೆ ಇರ್ಲಿ ಊರಲ್ಲಿ, ಅವಾಗ ಬರ್ತೀನಿ ಅಂತ ಕರಿತಾ ಇದೀನಿ. ಅಂದ್ರೆ ನಮ್ಮ ಅಮ್ಮಂಗೆ ಇಲ್ಲ. ಸರಿ ಆಯ್ತು, ನಾವು ಬಂದು ಮೈಸೂರಲ್ಲಿ ಸೆಟ್ಲ್ ಆಯ್ತೀವಿ, ನೀವು ಊರಲ್ಲಿ ನಡೀರಿ. ಅಮ್ಮ ನಮ್ಮ ಮನೇಲಿ ಸ್ವಲ್ಪ ದಿವಸ, ನಿಮ್ಮ ಮನೇಲಿ ಸ್ವಲ್ಪ ದಿವಸ ಇರ್ತಾರೆ. ನೆಕ್ಸ್ಟ್ ವರ್ಷ, ಈ ವರ್ಷ ನನ್ನ ಮಗಳು ಸ್ಕೂಲ್ ಮುಗಿಲಿ, ಯಾಕಂದ್ರೆ ಫೀಸ್ ಎಲ್ಲ ಪೇ ಮಾಡ್ಬಿಟ್ಟಿದ್ದೀನಿ. ಇನ್ನು 5 ವರ್ಷ ಮಾಡಲ್ಲ ಅಂತೀರಾ? 3 ವರ್ಷ. ನೋಡಿಯಮ್ಮ ಕಳ್ಳು ಒಂದ್ ಪಿಳ್ಳೆನವ ಅಂತ ಹೇಳ್ತಾರೆ, ಬರಕ್ ಇಷ್ಟ ಇಲ್ಲ.
ಅಂತ ಮನೇಲಿ ಏನಿಲ್ಲ, ಬೆಂಗಳೂರು ಇರಕದ್ದ, ನಾವು ಊರಿಗೆ ಹೋಗ್ಲೇಬೇಕು, ಊರಲ್ಲಿ ಸೆಟ್ಲ್ ಆಗ್ಲೇಬೇಕು. ಇನ್ನೊಂದ್ 5 ವರ್ಷ ಇದ್ರೆ ನಮ್ ಕೆಲ್ಸದ ಸ್ವಲ್ಪ ಪಿ ಎಫ್ ಅಮೌಂಟ್ ಎಲ್ಲ ಬರುತ್ತೆ. ಊರಿಗೆ ಹೋದ್ರೂ ಸ್ವಲ್ಪ ಅಮೌಂಟ್ ಅಲ್ಲಿ ಏನಾದ್ರು ಒಂದ್ರಿಗೆ ನನ್ನ ಮಗಳಿಗೊಂದು ಪಾರ್ಲರ್ ಏನಾದ್ರು ಮಾಡ್ಬೋದು, ಏನಾದ್ರು ಒಂದು ಆಯ್ತದೆ. ಈಗಲೇ ಅಮೌಂಟ್ ಇಟ್ಟಿಲ್ವಾ ನೀವು? ಪಾರ್ಲರ್ ಮಾಡಲ್ವಾ? ಈಗ ಅಮೌಂಟ್ ಇಟ್ಟಿರೋದು ಸದ್ಯ ಕೊಟ್ಟಿರೋರು ಪಾಪ ಬೇಗ ಕೊಡಿ ಅಂತ ಕೊಡೋಕ್ಕಾಗಲ್ಲ ಅವರು. ನೋಡಿ ನೋಡಿ ಹೆಂಗ್ ಗೊತ್ತಾರೆ ಡಿಸ್ಟರ್ಬೆನ್ಸು. ಯಾಕಂದರೆ ನಮ್ಮ ಅತ್ತೆ ಸೌಂಡ್ ಅಂತೂ ಕಡಿಮೆ ಕೊಡಲ್ಲ. ರಾಘವೇಂದ್ರ ಸ್ವಾಮಿದು ಧಾರಾವಾಹಿ ನೋಡ್ತಾ ಇದ್ದಾರೆ. ನಮ್ಮ ಅದಕ್ಕೆ ಹಸ್ಬೆಂಡ್ ಬಗ್ಗೆ ತುಂಬ ಕಮೆಂಟ್ ಬರ್ತಾ ಇತ್ತು. ಅವ್ರ ಬಾಯಿಂದಲೇ ಕ್ಲಾರಿಟಿ ಕೊಡ್ಸಿದ್ದೀನಿ. ಅವ್ರಿಗೆ ಬೆಂಗಳೂರಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ಇವ್ರಿಗೆ ಊರಿಗೆ ಹೋಗೋಕೆ ಇಷ್ಟ ಇಲ್ಲ. ಊರಿಗೆ ಹೋಗೋಕೆ ಇಷ್ಟ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಇಲ್ಲೇ ಆರಾಮಾಗಿ ದುಡ್ಕೊಂಡು ಇರೋಣ ಅಂದ್ಬಿಟ್ಟು ಇದ್ದಾರೆ. ನಾವೇನು ಜಗಳ ಮಾಡಿಲ್ಲ, ಕಿತ್ತಾಡಿಲ್ಲ, ಹೊಡೆದಾಡಿಲ್ಲ, ಬಡ್ದಾಡಿಲ್ಲ. ಊರಿಗೆ ನಮ್ಮ ಅಮ್ಮನ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ, ನಮ್ಮಮ್ಮನ ಊರಿಗೆ ಬರೋಕೆ ಇಷ್ಟ ಇಲ್ಲ. ಚಿಕ್ಕ ವಯಸ್ಸು ಅಂದರೆ 1 ವರ್ಷದ ಮಗುವಿಂದ ನಮ್ಮಮ್ಮ ನಮ್ಮ ಮಕ್ಕಳನ್ನ ಸಾಕಿದ್ದಾರೆ. ಇವಾಗ ಅವ್ರಿಗೆ ಹುಷಾರಿರಲ್ಲ, ಅವ್ರನ್ನ ಬಿಟ್ಟು ಹೋಗೋಕ್ಕೆ ಅಯ್ಯೋ ನಾನು ಅಲ್ಲಿ ಹೋಗಿದ್ಬಿಟ್ರೆ ನಮ್ಮ ಅಮ್ಮನಿಗೆ ಹುಷಾರಿರಲ್ಲ, ನನ್ನ ತಮ್ಮನಿಗೂ ಹುಷಾರಿಲ್ಲ, ನೀವು ನೋಡ್ತಾ ಇದ್ದೀರಾ, ಅವನಿಗೂ ಹುಷಾರಿಲ್ಲ, ಅವನು ಪೇಷಂಟ್ ನೋಡ್ಕತೀಯ ನೀನು ಒಬ್ಳೆ ಗಂಡನ ಉಮ್ಮನ್ನೆಲ್ಲ ನೋಡ್ಕೊಳಕದ. ಆಗ್ಲಿಂದ ಸಾಕಿರೋರ್ನ ಈ ಟೈಮಲ್ಲಿ ನೋಡ್ಕೋಬೇಕು ನಾವು. ಅವಾಗೆಲ್ಲ ಚೆನ್ನಾಗಿದ್ದಾಗ ಸಾಕಿಸ್ಕೊಬಿಟ್ಟು ಈಗ ಹುಷಾರ್ ತಪ್ಪಿದಾಗ ನಮ್ದು ದಾರಿ ಅನ್ಕೊಂಡು ನಾವು ಹೋಗ್ಬಾರ್ದು ಅಲ್ವಾ. ಅವ್ರನ್ನ ಚೆನ್ನಾಗಿ ಈ ಟೈಮಲ್ಲಿ ಚೆನ್ನಾಗಿ ನೋಡ್ಕೋಬೇಕು. ಅಂದ್ರೆ ನಮ್ಮ ಅತ್ತಿಗೆ ಮಗಳು ವರ್ಷದ ಪಾಪುಲಿ ಅವರು ಬೆಂಗಳೂರಿಗೆ ಬಂದಿರೋದು. ನಮ್ಮ ಅತ್ತಿಗೆ ಅವಾಗ್ಲಿಂದ ನಮ್ಮ ಅತ್ತೆ ಜೊತೆಗೆ ಇರೋದು. ಅವಾಗ್ಲಿಂದಲೂ ನಮ್ಮ ಅತ್ತೆ ಜೊತೆಲೇ ನಮ್ಮ ಅತ್ತಿಗೆ ಇರೋದು. ಅದರಿಂದ ಚಿಕ್ಕ ವಯಸ್ಸಿಂದ ಸಾಕಿದ್ದಾರೆ ಮಕ್ಕಳನ್ನು ಸಹಿತ. ಇವರು 10-15 ವರ್ಷದಿಂದ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಸೆಂಟಿಮೆಂಟು ಬಿಟ್ಟಿರಲ್ಲ. ಅಮ್ಮ ಮಗಳು ಜಾಸ್ತಿ ಬಿಟ್ಟಿರಲ್ಲ ಅಲ್ವಾ? ಹೌದು. ಒಳ್ಳೆ ಕತೆ ಇವ್ರದ್ದು. ಇವಾಗ ನಾನು ಊರಿಗೆ ಕರ್ಕೊಂಡು ಹೊಂಟಾದ್ರೆ ನಮ್ಮಮ್ಮನ, ಅಯ್ಯೋ ನನ್ನ ಮಗನ ಹುಷಾರಿರಲ್ಲ, ಏನ್ ಮಾಡ್ತಿದ್ದಾನೋ, ಬೇಡ ಇಲ್ಲಿ ಬಿಟ್ಟೋಗಿ. ಈ ಬಿಟ್ಟು ನಾನು ಹೋಗಲ್ವಲ್ಲ. ಯಾಕೆ ಹೋಗಲ್ಲ? ನಮ್ಮಮ್ಮನ್ ಬಿಟ್ಟು ಹೆಂಗಂದ್ರೆ ಯಾರು ಹೆಣ್ಮಕ್ಳು ಬಿಟ್ಟು ಹೋಗಲ್ಲ. ಇವಾಗ ನಮ್ಮಮ್ಮನ ನಾವು ಬಿಟ್ಟಿಲ್ವಾ ಗಾಯ್ಸ್? ಬಿಟ್ಟು ಇರುವ ನಿಮಿಷ, ನೀನು ಮದ್ವೆ ಆಯ್ತಿದಾಗೆ ಬಂದು ಇಲ್ಲಿ ಇದ್ಬಿಟ್ಟೆ, ನಿಂಗೆ ಗೊತ್ತಾಗ್ಲಿಲ್ಲ. ನಾನು ಮದ್ವೆ ಆಯ್ತಿದಾಗೆ ಒಂಟಾಗಿದ್ರೆ ಬಿಟ್ಬಿಟ್ಟು ನಂಗೂ ಏನೋ ಅನ್ನಿಸ್ತಿರ್ಲಿಲ್ಲ. ಆದ್ರೆ ಬಂದು ನಾವಿಲ್ಲೇ ಸೆಟ್ಲ್ ಆದ್ವಲ್ಲ, ಚಿಕ್ಕ ಮಗನ ನೋಡ್ಕೊಂಡೆಲ್ಲ ಮಾಡಿದ್ರಲ್ವಾ. ಇವಾಗ ಹಂಗ್ ಮಾಡಕ್ಕಾಗಲ್ಲ. ಇವಾಗ ನಮ್ಮಮ್ಮ ನಮ್ಮನ್ನ ಚಿಕ್ಕ ವಯಸ್ಸಿಂದ ಸಾಕಿಲ್ವಾ? ಈಗ ನೀನೇ ಆಗ್ಲಿ, ಈಗ ನಿಮ್ಮ ಅಮ್ಮನ ಬೆಂಗಳೂರಲ್ಲೇ ಇರ್ಸ್ಕೊಂಡಿರ್ತೀಯ, 20-25 ವರ್ಷ ಇರ್ಸ್ಕೊಂಡು ಆಮೇಲೆ ಹೋಗು ನಿಮ್ಮ ಮನೆಗೆ ಅಂತ ಕಳಿಸ್ಬಿಡ್ತೀಯ. ಕಳಿಸಲ್ಲ. ನಾನು ಹೇಳಿದ್ದು ಅಮ್ಮ ನೀವ್ ಯಾಕಮ್ಮ ಊರಿಗೆ ಹೋಗಲ್ಲ ಅಂತೀರಾ? ನನ್ನ ಮಗನ್ ಬಿಟ್ಟು ಹೋಗಲ್ಲ, ಅವ್ರ ಮಗನ್ ಬಿಟ್ಟು ಬರಲ್ಲ, ಇವರು ಅವ್ರ ಅವ್ನ್ ಬಿಟ್ಟು ಹೋಗಲ್ಲ, ಒಳ್ಳೆ ಎಲ್ಲ ಬಿಟ್ಟೋಗಲ್ಲ. ಆಮೇಲೆ ಮಗಳು ಬೆಂಗಳೂರಲ್ಲಿ ಅವಳೆ, ಮಗನು ಬೆಂಗಳೂರಲ್ಲಿ ಅವನೇ, ನಿನ್ನ ಮಕ್ಕಳು ಆಮೇಲೆ ಅಕ್ಕನ ಮಕ್ಕಳು ಎಲ್ಲ ಇಲ್ಲಿ ಅವರೇ. ಮತ್ತೆ ಇವರು ಅವಾಗಿಂದ ಬೆಂಗಳೂರಲ್ಲೇ ಇರ್ಬೇಕು ನಾನು ಅನ್ಕೊಂಡೆ ಬಂದವರು. ಈಗ ನಾವು ಊರು ಕರ್ಕೊಂಡು ನಮ್ಗೆ ಬೆಂಗಳೂರಲ್ಲಿ ಇರಕ್ಕೆ ಇಷ್ಟನೇ ಇಲ್ಲ ಗಾಯ್ಸ್. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗಂಡನಿಗೆ ಜವಾಬ್ದಾರಿ ಇಲ್ಲ. ಅವ್ರನ್ನ ನಂಬ್ಕೊಂಡು ನಾವು ಬೆಂಗಳೂರು ಬಿಟ್ಟು ಹೋಗಕ್ಕಾಗಲ್ಲ. ಸ್ವಲ್ಪ ಸಂಸಾರದ ಜವಾಬ್ದಾರಿ ಕಡಿಮೆ ಇಲ್ಲ. ಅದಕ್ಕೆ ನಮ್ಮಮ್ಮ ಎಲ್ಲಿ ಗಂಟ ಇಷ್ಟಪಡ್ತಾರೆ ಅಲ್ಲಿ ಗಂಟ ನಾವು ಬೆಂಗಳೂರಲ್ಲಿ ಇದ್ದಿ ಆಮೇಲೆ ಸರಿ ನಾವು ಊರು ಸೇರ್ಕೊಳ್ಳೋಣ ಅಂದಾಗ ನಾವು ಊರು ಸೇರ್ಕೊತೀವಿ. ಅಲ್ಲಿ ನನ್ನ ಮಗಳು ಮದ್ವೆನೂ ಮಾಡಿ ಆಮೇಲೆ ನಮ್ಮ ಊರಿಗೆ ನಾವು ಸೇರ್ಕೊತೀವಿ. ಎಷ್ಟು ವರ್ಷ ಅಂದ್ರೆ ಸೈಟ್ ಇದೆ, ಹಳೆ ಮನೆ ಇದೆ, ಮನೆ ಕಟ್ಕೊಂಡು ಹೋಗಿ ಸೆಟ್ಲ್ ಆಗೋ ಪ್ಲಾನಿಂಗ್ ಅಲ್ಲಿ ಇದ್ದಾರೆ. ಮನೆ ಕಟ್ಟಕ್ಕೆ ಅಮೌಂಟ್ ಬೇಕಲ್ಲ, ಅದರಿಂದ ಸ್ವಲ್ಪ ದಿವಸ ಇಲ್ಲೇ ಕೆಲಸ ಮಾಡಿ ಅಮೌಂಟ್ ಎಲ್ಲ ಕೂಡಿಸ್ಕೊಂಡು ಹೋಗಿ ಮನೆ ಕಟ್ಕೊಂಡು ಮಗಳನ್ನ ಸೆಟಲ್ ಮಾಡಿ ಆಮೇಲೆ ಮಗನ ಜೊತೆ ಹಸ್ಬೆಂಡ್ ಜೊತೆ ಇವರು ಸೆಟ್ಲ್ ಆಯ್ತಾರೆ. ನಮ್ಮ ಅಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತೀವಿ, ಅಲ್ಲಿ ಸೆಟ್ಲ್ ಆಗ್ತೀವಿ. ಅಲ್ಲಿವರೆಗೂ ನಾವು ಹೋಗಕ್ಕಾಗಲ್ಲ, ಅಲ್ಲಿವರೆಗೂ ಅವ್ರು ಹೋಗಕ್ಕಾಗಲ್ಲ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಅತ್ತೆನ ಕರ್ಕೊಂಡ್ಬಂದು ಮನೇಲಿ ಇಕ್ಕೊಳಕ್ಕಾಗ್ಲಿಲ್ಲ ಅಂದ್ರೂ ಹೋಗಿ ಇದು ಮಾಡ್ತೀವಿ ಹಂಗೆ ಹಿಂಗೆ ಅಂತ ಏನೋ ಕಮೆಂಟ್ ಮಾಡಿದ್ರು. ಇವಾಗ ಕ್ಲಾರಿಟಿ ಸಿಕ್ಕಿರುತ್ತೆ ಅವ್ರಿಗೆ. ನಮ್ಮ ಅತ್ತೆ ನಮ್ಗೆ ಭಾರ ಅಲ್ಲ, ಕರ್ಕೊಂಡ್ಬಂದು ಇಟ್ಕೊಳಕ್ ಏನಿಲ್ಲ. ಅವ್ರ ಅತ್ತೆನ ಈಗಲೂ ಕರ್ಕೊಂಡು ಹೋಗ್ತಾರೆ, ನಾನು ಕಳಿಸ್ತಾ ಇಲ್ಲ ಅಷ್ಟೇ. ಅಮ್ಮ ಮಗಳು ಸೆಂಟಿಮೆಂಟ್ ಹಿಂಗೈತೆ. ನಮ್ಮ ಅತ್ತೆ ಚಿಕ್ಕ ವಯಸ್ಸಿಂದ ನೀವೇ ಹೇಳಿ, ಒಂದ್ ಮಾತು ಏಕೆ ಹೇಳ್ತೀನಿ ಹೇಳಿ. ನೀವೇ ಚಿಕ್ಕ ವಯಸ್ಸಿಂದ 1 ವರ್ಷದ ಮಗುವಿಂದ ಅಮ್ಮಂದ್ರು ಇದ್ಕೊಂಡು ಸ್ಕೂಲ್ ಕರ್ಕೊಂಡು ಹೋಗೋದು ಬರೋದು, ನಾವು ಕೆಲ್ಸಕ್ಕೆ ಹೋಗ್ಬಿಡ್ತೀವಿ. ನನ್ನ ಮಕ್ಕಳನ್ನ ಸ್ಕೂಲ್ ಕರ್ಕೋಗೋದು ಕರ್ಕೊಬರೋದು, ಉಣ್ಸೋದು ತಿನ್ಸೋದು. ನಾನು ಬೆಳಗ್ಗೆ 8:30 ಹೋದ್ರೆ 5:30 6 ಗಂಟೆಗೆ ಬರ್ತೀನಿ. ಅಷ್ಟೊತ್ತು ತನಕ ಅವ್ರನ್ನ ಮ್ಯಾನೇಜ್ ಮಾಡಿ 12 ಗಂಟೆಗೆ ಹೋಗಿ ಸ್ಕೂಲ್ ಹತ್ರ ಕಾಯ್ಕೊಂಡು ಕೂತ್ಕೊಂಡು ಅವ್ರಿಗೆ ಊಟ ಮಾಡಿಸಿ ಸಾಯಂಕಾಲ ಕರ್ಕೊಬರೋದು, ಬೆಳಗ್ಗೆ ಕರ್ಕೋಗ್ಬಿಡೋದು, ಮನೆ ಕೆಲಸ ಎಲ್ಲ ಮಾಡೋದು ಎಲ್ಲ ಮಾಡಿಬಿಟ್ಟು ಹುಷಾರಿಲ್ಲ. ಇವಾಗ ಅವ್ರಿಗೆ ಹುಷಾರಿಲ್ಲ, ನನ್ನ ಮಕ್ಳು ದೊಡ್ಡವರಾದ್ರು ಅಂತ ಕಾರಣಕ್ಕೆ ಅವ್ರನ್ನ ಬಿಟ್ಟು ಊರಿಗೆ ಹೋಗೋದು ತಪ್ಪಲ್ವಾ? ಅದಕ್ಕೆ ಇವಾಗ ಎಲ್ಲಿ ಗಂಟೆ ಆಯ್ತದೆ ಅಲ್ಲಿ. ಆಮೇಲೆ ನಾವೇನು ಸಪ್ರೇಟ್ ಆಗಿ ಹೋಗಿಲ್ಲ. ನಾವು ಮದ್ವೆ ಆದ್ಮೇಲೆ ನಾವು ಮದ್ವೆ ಆದಾಗ ಒಟ್ಟಿಗೆ ಇರಬೇಕು ಅಂತ ಪ್ಲಾನ್ ಆಗಿತ್ತು. ಅದಾದ್ಮೇಲೆ ನಮ್ಮ ಅತ್ತೆಗೆ ಏನು ಅನಿಸ್ತು ಏನೋ, ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಅಮ್ಮ, ನೀನು ನಿನ್ನ ಗಂಡನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗಿರು ಅಂತ ಹೇಳಿದ್ರು ಸ್ವಲ್ಪ ದಿವಸ. ಯಾಕಂದರೆ ನನ್ನ ಹಸ್ಬೆಂಡ್ಗೂ ಸಂಸಾರದ ಜವಾಬ್ದಾರಿ ಬರಬೇಕು ಅಂದ್ಬಿಟ್ಟು ನೀನು ಬೇರೆ ಕಡೆ ಮನೆ ಮಾಡ್ಕೊಂಡು ಹೋಗಿರು, ಒಟ್ಟಿಗೆ ಇರೋದು ಸರಿಯಲ್ಲ. ಯಾಕಂದರೆ ಮದುವೆ ಆದಷ್ಟು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ ಅಂತ
ಗೊತ್ತಿರಲ್ಲ. ಸುಮ್ಮನೆ ಎಂತಕ್ಕೆ ಚೆನ್ನಾಗಿದ್ದಾಗಲೇ ದೂರ ಇರೋದು ಒಳ್ಳೇದು ಅಂದ್ಬಿಟ್ಟು ನಮ್ಮ ಅತ್ತೆ ಮದುವೆ ಆದಾಗ ನಮ್ಮ ಅತ್ತೆನೇ ನಮ್ಮನ್ನ ದೂರ ಕಳಿಸಿದ್ದು. ಹೇಳಿಯಮ್ಮ ಬರಬಿಟ್ಟವರಲ್ಲಿ ಅದಕ್ಕೆ ನದ್ದೀರ ಹೆಂಗೆ ಹೊಂದ್ಕೋತೀರ ಅನ್ನೋದು ಗೊತ್ತಿಲ್ಲ, ಅತ್ತೆ ಸೊಸೆಯರ್ದು ಹೆಂಗೆ ಹೊಂದ್ಕೋತೀವಿ ಅಂತ ಗೊತ್ತಿಲ್ಲ. ಚೆನ್ನಾಗಿದ್ದಾಗಲೇ ದೂರ ಇರೋದು ಒಳ್ಳೇದು. ಅವ್ನು ನನ್ನ ಮಗಂಗೂ ಸ್ವಲ್ಪ ಸಂಸಾರದ ಜವಾಬ್ದಾರಿ ಬರುತ್ತೆ ನೀನು ದೂರ ಇದ್ದಷ್ಟು. ಯಾಕಂದ್ರೆ ಇಲ್ಲ ಒಟ್ಟಿಗೆ ಇದ್ರೆ ನಾವು ನೋಡ್ಕೋತೀವಿ ಅಂತ ಕೇರ್ಲೆಸ್ ಮಾಡಿಬಿಡ್ತಾನೆ ಅಂದ್ಬಿಟ್ಟು ಬೇರೆ ಕಡೆ ಮನೆ ಮಾಡಿ ಇರ್ತಿದ್ದು, ಮನೆ ಮಾಡ್ಕೊಂಡು ಹೋಗಿದ್ದು ನಾವು. ಹಂಗೆ ಏನ ಅಂತ ಗೊತ್ತಾಗಬೇಕಲ್ಲ ಅವನ್ಗ ಅಷ್ಟೇ. ಇಷ್ಟೇ ರೀಸನ್ನು. ನಮ್ಮ ಅತ್ತೆನೇ ನಾವು ದೂರ ಇಟ್ಟಿಲ್ಲ, ನಮ್ಮ ಅತ್ತಿಗೆ ಕಳಿಸಲ್ಲ, ನಮ್ಮ ಅತ್ತೆ ಬರಲ್ಲ ಅಷ್ಟೇ. ಯಾರೋ ಒಬ್ಬರು ತುಂಬ ಇದಾಗಿ ಏನು ವಿಷಯ ಗೊತ್ತಿಲ್ದಲೇನೆ 10-15 ನಿಮಿಷ ವಿಡಿಯೋ ನೋಡಿ ಏನೇನೋ ಕಮೆಂಟ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಮ್ಮ ಅತ್ತಿಗೆ ಬಯಲೇ ಹೇಳ್ಸಿದ್ದು. ಇವಾಗ ಟೈಮ್ ಬಂದು 8:15 ಆಗಿದೆ. 8:30 ಆಗಿಲ್ಲ, 8:15 ಆಗಿದೆ. ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಬೇಗ ಬರ್ತಾರಂತೆ, ಹುಷಾರಿಲ್ವಲ್ಲ ಅದರಿಂದ. ನಾನು ಇವಾಗ ನನ್ನ ಮಗಳನ್ನ ಪಾರ್ಲರ್ ಹತ್ರ ಇದ್ದಾಳೆ ನನ್ನ ಮಗಳು, ಹೋಗಿ ಕರ್ಕೊಂಡು ಹಾಗೆ ಮನೆಗೆ ಹೋಗ್ಬೇಕು. ನಮ್ಮ ಅತ್ತೆ ಊಟ ಮಾಡ್ತಾ ಇದ್ದಾರೆ. ಸರಿ ಅಕ್ಕ ಬಾಯ್. ಬಿಂದು ಅತ್ತ ಬತ್ತದ ಕರ್ಕೋ ಹಾಕಲಿತ್ತುನ ಕಳ್ಸು ಹಾಕಂಡೆ. ಸರಿ ಅವ ಸರಿ ಬಾಯ್. ಕರೆಕ್ಟಾಗಿ ಹಾಕಂಡೆ. ಕೆರೆಗೆ ಬಂದೆ. ನನ್ನ ಹಸ್ಬೆಂಡು ಬಂದು ವೆಯ್ಟ್ ಮಾಡ್ತಾಯಿದ್ರು ಮನೆ ಹತ್ರ. ಸ್ವಲ್ಪ ಮನೆಗೆ ವಾರ್ಡ್ರೋಬ್ ಆರ್ಗನೈಸ್ ಮಾಡೋಕ್ಕೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ನೋಡೋಣ ಸಿಗುತ್ತಾ ಅಂದ್ಬಿಟ್ಟು ಬಂದೆ. ಹ್ಯಾಂಗರ್ ಇದೆಯಂತ ಹ್ಯಾಂಗರ್ಸು ನೋಡಿ, ಒಂದು ರೌಂಡ್ ನೋಡ್ಕೊಂಬರ ಬನ್ನಿ. ನಾನು ಮೇಯ್ನ್ ಹೋಗಿದ್ದೆ ಹ್ಯಾಂಗರ್ ತೊಗೊಳಕ್ಕೆ. ಬಟ್ಟೆನ ಅಂದರೆ ವಾರ್ಡ್ರೋಬಲ್ಲಿ ನಾನು ಸೀರೆ ಎಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೆ, ಜೋಡಿಸ್ಕೊಳ್ಳೋಕ್ಕೆ ನನಗೆ ಹ್ಯಾಂಗರ್ ಬೇಕಿತ್ತು, ಮನೇಲಿ ಇತ್ತಿಲ್ಲ. ಅದರಿಂದ ಮೇಯ್ನ್ ಹೋಗಿದ್ದೆ ಹ್ಯಾಂಗರ್ ತೊಗೊಳ್ಳೋಣ ಅಂದ್ಬಿಟ್ಟು. ಹಾಗೆ ಬಟ್ಟೆ ಕ್ಲಿಪ್ ಬೇಕಾಗಿತ್ತು, ಬಟ್ಟೆನ ಒಣಗಾಕ್ದಾಗ ಹಾಕ್ತೀವಲ್ಲ ಆ ಥರ ಕ್ಲಿಪ್ ಬೇಕಾಗಿತ್ತು. ನನ್ನ ಮಗಳಿಗೆ ಬಾಟಲ್ ನೋಡೋಣ ಅಂತ ನೋಡಿದೆ. ಆನ್ಲೈನ್ ಪ್ರೈಸ್ಗಿಂತ ಡಬಲ್ ಪ್ರೈಸ್ ಇತ್ತು ಇಲ್ಲಂತೂ. ಅದೊಂದು ಪ್ಲಾಸ್ಟಿಕ್ ಬಾಟಲ್ಗೆ 250-200 ಈ ಥರ ಇತ್ತು. ನೋಡಿ ಇದು ಸ್ಟೀಲ್ ಪರವಾಗಿಲ್ಲ, ಸ್ಟೀಲೇ ಪರವಾಗಿಲ್ಲ ಅನ್ನಿಸ್ತು, ಅಷ್ಟೊಂದು ರೈಟ್ ಇತ್ತು. ಅದರಿಂದ ಕೆಲವೊಂದಷ್ಟು ಮನೆಗೆ ಏನು ಬೇಕೋ ಅಷ್ಟು ಮಾತ್ರ ತಗೊಂಡು ಬಂದೆ. ಆಯ್ತಾ? ಎಷ್ಟು ಕೊಟ್ಟೆ ರೀ? ಇಲ್ಲೇ ಇಡು. ತಗೊಂಡು ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ತೊಗೊಂಡು ಹಾಗೆ ಮನೆಗೆ ಬಂದು ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.